ಪ್ರಯಾಗ್ರಾಜ್ನಿಂದ ವಾಪಸ್ ಬರುವಾಗ ಒಂದು ಅಪಘಾತ ಸಂಭವಿಸಿದೆ. ಲಾರಿ ಕಾರು ನಡುವೆ ಡಿಕ್ಕಿಯಾಗಿ ಇಬ್ಬರು ಕನ್ನಡಿಗರು ಸಾವನ್ನಪ್ಪಿದ್ದಾರೆ. ಮೈಸೂರಿನ ರಾಮಕೃಷ್ಣ ಶರ್ಮಾ, ಅರುಣ್ ಶಾಸ್ತ್ರಿ ಸಾವನ್ನಪ್ಪಿರ್ತಕ್ಕಂಥವರು. ಪ್ರಯಾಗ್ರಾಜ್ನಿಂದ ವಾರಣಾಸಿಗೆ ಅವರು ತೆರಳುತ್ತಾ ಇದ್ದಾಗ ಈ ಅಪಘಾತ ಸಂಭವಿಸಿದೆ. ಪ್ರಯಾಗ್ರಾಜ್ನಲ್ಲಿ ಶಾಹಿ ಸ್ನಾನ ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ, ವಾರಣಾಸಿಗೆ ಹೋಗ್ಬೇಕಾದ್ರೆ ಲಾರಿ ಕಾರು ನಡುವೆ ಡಿಕ್ಕಿ. ಇವ್ರು ಮೋಸ್ಟ್ಲಿ ಕಾರ್ ಮಾಡ್ಕೊಂಡು ಹೋಗಿರ್ತಾರೆ. ಪ್ರಯಾಗ್ರಾಜ್ನಿಂದ ಕಾರ್ ಮಾಡಿಕೊಂಡು ವಾರಣಾಸಿಗೆ ಹೋಗಬೇಕಾದ್ರೆ ಲಾರಿ ಮತ್ತು ಕಾರ್ ನಡುವೆ ಮುಖಾಮುಖಿ ಅಪಘಾತವಾಗಿ ಮೈಸೂರಿನ ಇಬ್ಬರು ಮೃತಪಟ್ಟಿದ್ದಾರೆ, ಕನ್ನಡಿಗರು. ಇದು ಇನ್ನೊಂದು ದುರಂತ ನೋಡಿ. ಇದು ಕಾಲ್ತೊಳಿತ ಅಲ್ಲ, ಇದು ಆಕ್ಸಿಡೆಂಟ್. ಇದು ಇಬ್ಬರು ಕನ್ನಡಿಗರು ಮೃತಪಟ್ಟಿರ್ತಕ್ಕಂಥದ್ದು. ವಾರಣಾಸಿಗೆ ಹೋಗ್ತಾ ಇದ್ರು, ಪ್ರಯಾಗ್ರಾಜ್ನಿಂದ ವಾರಣಾಸಿಗೆ ಹೋಗ್ತಾ ಇದ್ರು. ಮೈಸೂರಿನ ರಾಮಕೃಷ್ಣ ಶರ್ಮಾ ಮತ್ತು ಅರುಣ್ ಶಾಸ್ತ್ರಿ ಇವರಿಬ್ಬರು ಕೂಡ ಈಗ ಅಲ್ಲಿ ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಇದು ಈಗಿನ ನೇರ ದೃಶ್ಯಗಳು. ಪ್ರಯಾಗ್ರಾಜ್ದು ನೋಡ್ತಾ ಇದ್ದೀರಾ ನೋಡಿ. ಒಬ್ಬೊಬ್ಬರಾಗಿ ಸಾಧು ಸಂತರು ಆಗಮಿಸ್ತಾ ಇರ್ತಕ್ಕಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ. ಆ ಅಖಾಡದ ಸಾಧು ಸಂತರ ಜೊತೆ ಒಂದು ಸುಮಾರು ಜನಸಾಮಾನ್ಯರು ಕೂಡ ಅಖಾಡದಲ್ಲಿ ಇರ್ತಾರೆ. ಅವರವರ ಗುರುಗಳನ್ನ ನಂಬಿಕೊಂಡು ಒಂದೊಂದು ಅಖಾಡದಲ್ಲಿ 400 ಜನ 500 ಜನ ಅವರು ಈಗ ಜೊತೆಗೆ ಬರ್ತಾ ಇದ್ದಾರೆ. ಸಾಧು ಸಂತರ ಜೊತೆಗೆ ಬಂದು ಪವಿತ್ರ ಸ್ನಾನವನ್ನು ಮಾಡುವಂತಹ ಸಂದರ್ಭ ಈಗ ಅಲ್ಲಿ ನಿರ್ಮಾಣ ಆಗ್ತಾ ಇದೆ. ಪೊಲೀಸರು ಎಲ್ಲದಕ್ಕೂ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಪರಿಸ್ಥಿತಿ ಆಲ್ಮೋಸ್ಟ್ ಅಂಡರ್ ಕಂಟ್ರೋಲ್. ಆಲ್ಮೋಸ್ಟ್ ಯಾರೂ ಪ್ಯಾನಿಕ್ ಆಗುವಂತಹ ಅವಶ್ಯಕತೆ ಇಲ್ಲ. ಎಲ್ಲರೂ ಕೂಡ ಇವಾಗ ಸಂತೋಷದಿಂದ ಹೋಗ್ತಾ ಇದ್ದಾರೆ ಶಾಹಿ ಸ್ನಾನ ಮಾಡೋದಕ್ಕೆ. ಈಗಾಗಲೇ 3.25 ಕೋಟಿ ಜನ ಸ್ನಾನ ಮಾಡಿದಾರಂತೆ.